7ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಗಿರೀಶ್ ಕಾರ್ನಾಡ್ ಅವರನ್ನು ಈಗ ಪರಿಚಯಿಸಿಕೊಳ್ಳೋಣ. ಗಿರೀಶ್ ಕಾರ್ನಾಡ್ ಅವರು ಇತ್ತೀಚಿನ ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ಒಬ್ಬರಾಗಿದ್ದಾರೆ. ಅವರು ತಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಗಿರೀಶ್ ಕಾರ್ನಾಡ್ ಎಂದೇ ಪ್ರಸಿದ್ಧಿಯಾಗಿ ಮೇ 19, 1938 ಮಹಾರಾಷ್ಟ್ರದಲ್ಲಿ ಜನಿಸಿದರು. ಅವರು 1958ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದರು. ನಂತರ ಆಕ್ಸ್ಫರ್ಡ್ನ ಅಧ್ಯಯನ ಮಾಡಲು ಫೆಲೋಶಿಪ್ ಪಡೆದರು ಮತ್ತು ಅಲ್ಲಿ ಅವರು ತಮ್ಮ MA ಪದವಿ ಪಡೆದರು. 1963ರಲ್ಲಿ ಕಾರ್ನಾಡರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಟಕಗಾರರಾಗಿ ಹೆಸರುವಾಸಿಯಾಗಿದ್ದಾರೆ. ಆದರೆ ಅತ್ಯಂತ ಪ್ರತಿಭಾನ್ವಿತ ಚಲನಚಿತ್ರ ನಿರ್ಮಾಪಕ, ಬಹುಮುಖ ನಟ, ಸಮರ್ಥ ಸಾಂಸ್ಕೃತಿಕ ಆಡಳಿತಗಾರ, ಪ್ರಸಿದ್ಧ ಸಂವಹನಕಾರ ಮತ್ತು ವ್ಯಾಪಕ ಸಾಧನೆಗಳು ಮತ್ತು ಆಸಕ್ತಿಗಳ ವ್ಯಕ್ತಿ. ಜಾನಪದ ಪುರಾಣ ಮತ್ತು ಇತಿಹಾಸದ ಅವರ ಗಂಭೀರ ಪರಿಶೋಧನೆಗಳ ಆಧಾರದ ಮೇಲೆ ಅವರ ನಾಟಕಗಳ ವಿಷಯವು ಸಮಕಾಲೀನ ಜೀವನದ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಭೂತಕಾಲ ಮತ್ತು ವರ್ತಮಾನದ ನಡುವೆ ಸಂಪರ್ಕವನ್ನು ಬೆಸೆಯಲು ಪ್ರಯತ್ನಿಸುತ್ತದೆ. ಅವನು ಸೃಜನಶೀಲ ಬುದ್ಧಿಜೀವಿ. ಅವನು ಸ್ಪಷ್ಟವಾಗಿ ತನ್ನ ನಾಟಕಗಳ ವಿಷಯಗಳನ್ನು ತನ್ನದೇ ಆದ ದೃಷ್ಟಿಕೋನದಿಂದ ನೋಡುತ್ತಾನೆ. ಅವುಗಳ ತನ್ನ ಸ್ವಂತ ಕಲ್ಪನೆ ಮತ್ತು ವೈಯಕ್ತಿಕ ಅನುಭವಗಳ ಮೂಸೆಯಲ್ಲಿ ಅಭಿವೃದ್ಧಿಪಡಿಸುತ್ತದೆ. ತನ್ನ ಸ್ವಂತ ಸ್ವತಂತ್ರ ಮತ್ತು ಮೂಲ ಭಾವನೆಗಳನ್ನು ಸಂವಹನ ಮಾಡುವ ಮಾಧ್ಯಮವಾಗಿ ಬಳಸಿಕೊಳ್ಳುತ್ತಾನೆ. ಆಲೋಚನೆಗಳು ಮತ್ತು ವ್ಯಾಖ್ಯಾನಗಳು. ಕಾರ್ನಾಡರ ಹಯವದನ ನಾಟಕವು 1978ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. 1993ರಲ್ಲಿ ಅವರ ನಾಗಮಂಡಲ ನಾಟಕವು USAಯ ಮಿನ್ನಿಯಾಪೋಲಿಸ್ನಲ್ಲಿ ಪ್ರಥಮ ಪ್ರದರ್ಶನಗೊಂಡಿತು. ಇದನ್ನು ನಂತರ ಪ್ರದರ್ಶಿಸಲಾಯಿತು ಮತ್ತು ಪ್ರಪಂಚಾದ್ಯಂತ ವ್ಯಾಪಕವಾಗಿ ಜನಪ್ರಿಯವಾಯಿತು. ಅವರ ಇತರ ಪ್ರಶಸ್ತಿ ಕೃತಿಗಳು ಅಥವಾ ಪ್ರಸಿದ್ಧ ಕೃತಿಗಳು ಯಯಾತಿ, ತುಘಲಕ್, ಅಂಜುಮಲ್ಲಿಗೆ, ಹಿಟ್ಟಿನ ಹುಂಜ, ತಲೆದಂಡ, ಅಗ್ನಿಮಾತು ಮಳೆ ಮತ್ತು ಟಿಪ್ಪುವಿನ ಕಣ್ಣಸುಗಳು. ಅವರು ತಮ್ಮ ನಾಟಕಗಳನ್ನು ಕನ್ನಡದಿಂದ ಇಂಗ್ಲಿಷ್ಗೆ ಮತ್ತು ತುಘಲಕ್ಗೆ ಜರ್ಮನ್ ಮತ್ತು ಹಂಗೇರಿಯನ್ ಭಾಷೆಗಳಿಂದ ಅನುವಾದಿಸಿದ್ದಾರೆ.